ಇವತ್ತು ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಖ್ಯ ಉದ್ದೇಶ ನಿನ್ನೆ ಮಾಧ್ಯಮಗಳಲ್ಲಿ ನೋಡಿ ಏನು ದೇವೇಂದ್ರಪ್ಪ ಅಂತ ಹೇಳಿ ಹಿರಿಯ ಸಹಾಯಕ ನಿರ್ದೇಶಕರಾಗಿದ್ರು ಬಿಬಿಎಂಪಿಯಲ್ಲಿ ಅವರ ಒಂದು ಭ್ರಷ್ಟಾಚಾರ ಇಡೀ ರಾಜ್ಯದಲ್ಲಿ ಜಗಜ್ಜಾಹೀರಾಗಿತ್ತು. ಅವರ ಮನೆನ ರೇಡ್ ಮಾಡಿ, ಕಚೇರಿನ ರೇಡ್ ಮಾಡಿ, ಸಾವಿರಾರು ಕಡತಗಳು ಅವರ ಮನೆಯಲ್ಲಿ ಹಿರಿಯ ಅಧಿಕಾರಿಗಳ ಶೀಲ್ಗಳ ಇಟ್ಕೊಂಡು ಭ್ರಷ್ಟಾಚಾರ ಮಾಡ್ತಾ ಇದ್ರೆ ಅಂತ ಹೇಳಿ ಲೋಕಾಯುಕ್ತ ಇಡೀ ರಾಜ್ಯಕ್ಕೆ ತೋರಿಸ್ಕೊಟ್ಟಿತ್ತು. 40 ಲಕ್ಷ ಬೇಡಿಕೆ ಇಟ್ಟಿದ್ರಂತೆ ಒಂದು ಬಿಲ್ಡಿಂಗ್ ಅಪ್ರೂವಲ್ ಕೊಡೋದಕ್ಕೆ, OCN ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡೋದಕ್ಕೆ. ಈ ತರ ಅವರು ಸಾವಿರಾರು ಮನೆಗಳ ಕಡತಗಳನ್ನ, ಬಿಲ್ಡಿಂಗ್ಗಳ ಕಡತಗಳನ್ನ ಮನೇಲಿ ಇಟ್ಕೊಂಡಿದ್ರು, ಕಚೇರಿಯಲ್ಲಿ ಇಟ್ಕೊಂಡಿದ್ರು, ಅವರ ಕಾರಲ್ಲಿ ಇಟ್ಕೊಂಡಿದ್ರಂತೆ. ಅಂದ್ರೆ ಅಂತ ಒಂದು ದೊಡ್ಡ ಭ್ರಷ್ಟ ಅಧಿಕಾರಿಯನ್ನ ಇವತ್ತು ಎಷ್ಟು ರಾಜಾರೋಷವಾಗಿ ಹೇಳ್ತಾ ಇದ್ದಾರೆ. ಅವರ ಒಂದು ಆರೋಪ ಪಟ್ಟಿ ಸಲ್ಲಿಸೋದಕ್ಕೆ ಏನು ಅಪ್ರೂವ್ ಮಾಡಿದ್ರು ಬಿಬಿಎಂಪಿ ಕಮಿಷನರು, ಅವರು ಕಾಂಪಿಟೇಟಿವ್ ಅಥಾರಿಟಿ ಅಲ್ಲ, ಪ್ರೊಸೀಜರಲ್ ಲ್ಯಾಪ್ಸ್ ಆಗಿದೆ ಅಂತ ಹೇಳಿ ಅವರ ಆರೋಪನ ರದ್ದು ಮಾಡ್ತಾ ಇದ್ದಾರೆ. ಒಂದು 3-4 ದಿನಗಳ ಹಿಂದೆ ಮಾಡಾಳ್ ವಿರೂಪಾಕ್ಷಪ್ಪ 6.5 ಕೋಟಿಯಷ್ಟು ಅವ್ರ ಮನೆಯಲ್ಲಿ, ಅವರ ಮಗನ ಮನೆಯಲ್ಲಿ 2.5 ಕೋಟಿ ಹತ್ರ ಸುಮಾರು ಒಂದು 8.5 ಕೋಟಿ ನಗದು ಅವ್ರಿಗೆ ಸಿಕ್ಕಿತ್ತು. ಆ 8.5 ಕೋಟಿ ನಗದು ಎಲ್ಲಿಂದ ಬಂತು? 125 ಎಕರೆ ಖರೀದಿ ಮಾಡಿದ್ರಂತೆ. 125 ಎಕರೆ ಖರೀದಿ ಮಾಡೋದಕ್ಕೆ ದುಡ್ಡೆಲ್ಲಿಂದ ಬಂತು? ಒಬ್ಬ ರೈತ ಮಾಡಕ್ಕಾಗತ್ತಾ? ನಾನು ಅಡಿಕೆ ಬೆಳೆಗಾರ, ನಾನೊಬ್ಬ ರೈತ, ಈ ದುಡ್ಡನ್ನ ಮಾಡಿದ್ದೀನಿ ಅಂತ ಮಾಡಾಳ್ ವಿರೂಪಾಕ್ಷಪ್ಪ ಹೇಳ್ತಾ ಇದ್ರು. ಅವರ ಮೇಲಿನ ಕೇಸನ್ನು ಸಹ ಇದೇ ರೀತಿ ಕಾಂಪಿಟೇಟಿವ್ ಅಥಾರಿಟಿ ಯಾರು ಇದನ್ನ ಅಪ್ರೂವ್ ಮಾಡಿಲ್ಲ, ಅದಕ್ಕೆ ಈ ಕೇಸು ರದ್ದಾಗ್ತಾ ಇದೆ ಅಂತ ಹೇಳಿದ್ರು. ಅಂದ್ರೆ ನಾವು ಎಂತ ವ್ಯವಸ್ಥೆಯಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೀವಿ. ಎಷ್ಟು ರಾಜಾರೋಷವಾಗಿ ಇವತ್ತು ಭ್ರಷ್ಟರು ಹೊರಗಡೆ ತಿರುಗ್ತಾ ಇದ್ದಾರೆ ನೋಡಿ. ಇಡೀ ರಾಜ್ಯ ನೋಡುವಂತೆ ಮಾಧ್ಯಮ ಮಿತ್ರರು ಈ ಒಂದು ಭ್ರಷ್ಟಾಚಾರದ ಬಗ್ಗೆ ಹೇಳಿದ್ರು. ಎಣಸಾಕಾಗ್ತಾ ಇರ್ಲಿಲ್ಲ ನೋಟುಗಳನ್ನ, ಅಷ್ಟು ನೋಟುಗಳು ಮಾಡಾಳ್ ವಿರೂಪಾಕ್ಷಪ್ಪ ಮನೆಯಲ್ಲಿ ಸಿಕ್ಕಿತ್ತು. ಇವತ್ತು ನೋಡಿ ಏನಾಗಿದೆ ಅಂತ. ಲೋಕಾಯುಕ್ತ ಇವತ್ತು ಹಾವಲ್ಲ, ಹಲ್ಲು ಕಿತ್ತು ಹಾವಲ್ಲ, ಇವತ್ತೊಂದು ರಬ್ಬರ್ ಹಾವಾಗಿ ಇವತ್ತು ಪರಿವರ್ತನೆ ಆಗಿದೆ. ಇದೆಲ್ಲದಕ್ಕೂ ಮೂಲ ಕಾರಣ ಬಂದು ಇದೇ ಸಿದ್ದರಾಮಯ್ಯನವರು. ಏನು ನಮ್ಮ ಲೋಕಾಯುಕ್ತ ಅಂದ್ರೆ ಇಡೀ ದೇಶ ಹೆಮ್ಮೆ ಪಡ್ತಾ ಇತ್ತು. ಇಡೀ ದೇಶದಲ್ಲೆಲ್ಲ ರಾಜ್ಯದ ಒಂದು ಶಾಸಕರು, ಸಂಸದರು, ಮಂತ್ರಿಗಳು ಹೆದರಿಕೆ ಇತ್ತು ಸಂತೋಷ್ ಹೆಗಡೆ ಅಂತ ಲೋಕಾಯುಕ್ತದವರು ಇದ್ದಾಗ. ಆದ್ರೆ ಆ ಒಂದು ಲೋಕಾಯುಕ್ತರ ಹಲ್ಲು ಕಿತ್ತಂತ ಹಾವಂತಾಗಿ ACBಯನ್ನ ಮಾಡಿ ಲೋಕಾಯುಕ್ತ ಮಾಡಿದ್ರು. ಅದಾದ್ಮೇಲೆ ಇವಾಗ ಒಂದು ರಬ್ಬರ್ ಹಾವನ್ನ ತಂದು ಇವತ್ತು ಲೋಕಾಯುಕ್ತ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಒಂದು ಸರ್ಕಾರಿ ಕಚೇರಿಯ P1ಗೂ ಇವತ್ತು ಲೋಕಾಯುಕ್ತ ಅಂದ್ರೆ ಹೆದರಿಕೆ ಇಲ್ಲ, ಆ ಮಟ್ಟಕ್ಕೆ ಬಂದು ಇವತ್ತು ನಿಂತಿದೆ. ಈ ಒಂದು ವ್ಯವಸ್ಥೆಯ ವಿರುದ್ಧ ಈ ಒಂದು ಮೂಲ ರೂವಾರಿ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಅವರು ಬಿಜೆಪಿಯ ಹಗರಣಗಳ ಬಗ್ಗೆ 40% ಕಮಿಷನ್ ಬಗ್ಗೆ ಮಾತಾಡಿ ಸರ್ಕಾರ ತಗೊಂಡ್ಬಂದ್ರು, ಸರ್ಕಾರ ತಂದ್ರು ಇವತ್ತು. ಆದ್ರೆ ಇವತ್ತು ಮಾಡ್ತಾ ಇರೋದೇನು? ಬಿಜೆಪಿಯ ಸಮಯದಲ್ಲಿ ಆಗಿರೋ ಹಗರಣಗಳನ್ನ ಇವತ್ತು ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಅವರು ವ್ಯವಸ್ಥಿತವಾಗಿ ಮುಚ್ಚುತ್ತಾ ಇದ್ದಾರೆ. ಬಿಜೆಪಿ ಮತ್ತೆ ಕಾಂಗ್ರೆಸ್ ಇಲ್ಲಿ ಒಂದು ಹೊಂದಾಣಿಕೆಯ ರಾಜಕಾರಣ ಇಲ್ಲಿ ರಾಜ್ಯದಲ್ಲಿ ಮಾಡ್ತಾ ಇದ್ರೆ, ಅದರ ವಿರುದ್ಧವಾಗಿ ಇವತ್ತು ಆಮ್ ಆದ್ಮಿ ಪಕ್ಷ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಕೋವಿಡ್ ಸಮಯದಲ್ಲಿ ನಾವೇ ಸುಮಾರು ಒಂದು ಹಗರಣಗಳನ್ನ ನಾವು ಹೊರಗಡೆ ತಗೊಂಡ್ಬಂದ್ವಿ. ಅದು ಒಂದು ಸರ್ಕಾರಿ ಕಚೇರಿಗಳಿಗೆ ಮೆಡಿಕಲ್ ಕಿಟ್ಗಳನ್ನ ಅಥವಾ ಈ ಒಂದು ಟೆಸ್ಟಿಂಗ್ ಮೆಷಿನ್ಗಳನ್ನ ಏನ್ ಕೊಡ್ತಾ ಇದ್ರು, ಅದರಲ್ಲೇ ಕೋಟಿಗಟ್ಟಲೆ ಲಾಭ, ಕೋಟಿಗಟ್ಟಲೆ ಒಂದು ಭ್ರಷ್ಟಾಚಾರ ಆಗಿರೋದ್ರ ಬಗ್ಗೆ ಆಮ್ ಆದ್ಮಿ ಪಕ್ಷ ದಾಖಲೆ ಸಮೇತ ಅದನ್ನ ಬಿಡುಗಡೆ ಮಾಡಿತ್ತು. ಸೊ ಕೋವಿಡ್ ಅಲ್ಲಿ ಒಂದು ದೊಡ್ಡ ಮಟ್ಟದ ಹಗರಣ ಆಗಿತ್ತು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಗೊತ್ತು. ಅದು ಬೆಡ್ ಸ್ಕ್ಯಾಮ್ ಆಗಿರ್ಬೋದು, PPE ಕಿಟ್ಗಳಾಗಿರ್ಬೋದು, ಈ ಒಂದು ಟೆಸ್ಟಿಂಗ್ ಕಿಟ್ಗಳಾಗಿರ್ಬೋದು, ಎಲ್ಲಾ ರೀತಿಯಲ್ಲಿ ಒಂದು ಸ್ಕ್ಯಾಮ್ ಆಗಿತ್ತು ಅಂತ ಇವತ್ತು ಬಿಜೆಪಿಯ ಹಿರಿಯ ನಾಯಕರು, ಅವರು ಮಂತ್ರಿನೂ ಆಗಿದ್ರು, ಸಂಸದರಾಗಿದ್ರು, ಇವತ್ತು ಹಿರಿಯ ಶಾಸಕರು ಆಗಿದ್ದಾರೆ ರಾಜ್ಯದಲ್ಲಿ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರು ಹೇಳ್ತಾ ಇದ್ರಲ್ಲ, 45 ರೂಪಾಯಿ ಮಾಸ್ಕ್ ಅನ್ನ 480 ರೂಪಾಯಿ ಅಷ್ಟು ಬಿಲ್ ಹಾಕ್ತಾರೆ. 1000-2000 ರೂಪಾಯಿ ಸಿಗೋ ಬೆಡ್ಗಳನ್ನ 10,000 15,000 ಕೊಟ್ಟು ಬಾಡಿಗೆಗೆ ತಗೊಂತಾರೆ. ಈ ತರ ಒಂದು 40,000 ಕೋಟಿ ಬರೀ ಕೋವಿಡ್ ಟೈಮಲ್ಲಿ ಆಗಿದೆ ಅಂತ ಹೇಳಿ ಇವತ್ತು ಬಿಜೆಪಿಯ ಶಾಸಕರುಗಳೇ ಹೇಳ್ತಾ ಇದ್ದಾರೆ. ಅಂದ್ರೆ ಸಿದ್ದರಾಮಯ್ಯನವರು ಇವತ್ತು ಅದನ್ನ ಒಂದು ದೊಡ್ಡ ಮಟ್ಟದ ತನಿಖೆ ಆಗಬೇಕು. ಯಾರು ಒಬ್ಬ ಹಾಲಿ ಹೈಕೋರ್ಟ್ ಜಡ್ಜ್ ಅವರ ನೇತೃತ್ವದಲ್ಲಿ ಒಂದು ಹೈ ಪವರ್ ಕಮಿಟಿಯನ್ನು ರಚನೆ ಮಾಡಿ ಕೋವಿಡ್ ಸಮಯದಲ್ಲಿ ಆಗಿರೋ ಎಲ್ಲಾ ಹಗರಣಗಳನ್ನ ಇವತ್ತು ಮತ್ತೆ ಹೊರಗೆ ತೆಗಿಬೇಕು ಅಂತ ಹೇಳಿ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ನಮಸ್ಕಾರ. ಇವತ್ತು ಫ್ರೀಡಂ ಪಾರ್ಕಲ್ಲಿ ನಾವೆಲ್ಲ ಆಮ್ ಆದ್ಮಿ ಪಕ್ಷದಿಂದ ಸೇರಿದ್ದೀವಿ. ಇವತ್ತು ಉದ್ದೇಶ ಏನು ಅಂತ ಹೇಳಿದ್ರೆ, ಲೋಕಾಯುಕ್ತದಲ್ಲಿ ಇವತ್ತು ಪ್ರಾಸಿಕ್ಯೂಷನ್ ಪರ್ಮಿಷನ್ ಅನ್ನೋ ಹೆಸರಿನಲ್ಲಿ ಇವತ್ತು ದಂಧೆ ಮಾಡ್ಕೊಂಡಿದ್ದಾರೆ ರಾಜ್ಯ ಸರ್ಕಾರ. ಇವತ್ತು ಅಂದಾಜು 3,000ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಇವತ್ತು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತಾ ಇಲ್ಲ ಸಿದ್ದರಾಮಯ್ಯನವರ ಸರ್ಕಾರ. ಇವತ್ತು ಮಾಡಾಳ್ ವಿರೂಪಾಕ್ಷಪ್ಪ ರೆಡ್ ಹ್ಯಾಂಡ್ ಆಗಿ ಏನು ಸಿಕ್ಕಾಕೊಂಡಿದ್ದಾರೆ. ಅವ್ರ ಮಗ ಪ್ರಶಾಂತ್ 40 ಲಕ್ಷ ಕೇಸಲ್ಲಿ. ಇದೇ ರೀತಿ ದೇವೇಂದ್ರಪ್ಪ BBMP
ಒಂದು ವಿಚಾರದಲ್ಲಿ 20 ಲಕ್ಷ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದಾರೆ. ಈ ರೀತಿ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಂಥ ಪ್ರಕರಣಗಳಲ್ಲೂ ಸಹ ಇವತ್ತು ಕೇಸ್ಗಳು ಇವತ್ತು ವಜಾ ಆಗ್ತಾ ಇರೋದು ನೋಡಿದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಈ ಭ್ರಷ್ಟರ ಹಿಂದೆ ಇದೆ. ಯಾರ್ಯಾರು ಭ್ರಷ್ಟಾಚಾರ ಮಾಡ್ತಾರೆ ಅಧಿಕಾರಿಗಳ ಹತ್ರ ಕಿಕ್ ಬ್ಯಾಕ್ ತಗೊಂಡು ಇವತ್ತು ಅವರು ಆಡಳಿತ ನಡೆಸುವಂತಹ ಒಂದು ದುರ್ವ್ಯವಸ್ಥೆಗೆ ಇವತ್ತು ಕರ್ನಾಟಕವನ್ನು ತಲುಪಿಸಿದ್ದಾರೆ. ಲೋಕಾಯುಕ್ತ ಇವತ್ತು ರಬ್ಬರ್ ಹಾವಾಗಿದೆ, ಅಲ್ಲು ಕಿತ್ತಂತಹ ಹಾವಂತ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಈ ಕೂಡಲೇ ನೀವು ಪ್ರಾಸಿಕ್ಯೂಷನ್ ಪರ್ಮಿಷನನ್ನು ನೆಪದಲ್ಲಿ ನಿಮ್ಮ ಒಂದು ಟೇಬಲಲ್ಲಿ ಏನೇನು ಇಟ್ಕೊಂಡಿದ್ದೀರಾ ಅವರಿಗೆಲ್ಲ ಪ್ರಾಸಿಕ್ಯೂಷನ್ ಪರ್ಮಿಷನ್ನ ಇಮ್ಮಿಡಿಯೇಟಾಗಿ ಕೊಡಬೇಕು. ಮುಂಬರುವ ದಿನಗಳಲ್ಲಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕಳ್ಳರಿಗೆಲ್ಲ ಬೇಕಾ ಅನ್ನೋದೊಂದು ಇವತ್ತು ರಾಜ್ಯದ ಜನತೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ರಸ್ತೆಗಳಲ್ಲಿ ರಾಬರಿ ಮಾಡುವಂತಹ, ರಸ್ತೆಗಳಲ್ಲಿ ಕಳ್ತನ ಮಾಡುವಂತಹ, ರಸ್ತೆಗಳಲ್ಲಿ ಕೊಲೆ ಮಾಡುವಂತಹ ಅಪರಾಧಿಗಳಿಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಬೇಕಾಗುತ್ತಾ? ಅದೇ ರೀತಿಯ ಕೆಲಸ ವಿಧಾನಸೌಧದಲ್ಲಿ ಕೂತ್ಕೊಂಡು ಇವತ್ತು ಮಂತ್ರಿ ಮಹೋದಯರುಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಪ್ರಾಸಿಕ್ಯೂಷನ್ ಪರ್ಮಿಷನ್ ಎನ್ನುವ ಕಾನೂನನ್ನ ಕಿತ್ತು ಬಿಸಾಕಬೇಕು ಮತ್ತು ಕೂಡಲೇ ಲೋಕಾಯುಕ್ತ ಸಂಸ್ಥೆಯನ್ನು ಉಳಿಸಬೇಕು. ಲೋಕಾಯುಕ್ತ ಸಂಸ್ಥೆಗೆ ಸಂಪೂರ್ಣವಾಗಿ ಕಠಿಣ ಶಿಕ್ಷೆ ನೀಡುವಂತಹ ಒಂದು ಅವಕಾಶವನ್ನು, ಅಧಿಕಾರವನ್ನು, ಒಂದು ಸಂದರ್ಭನ ಸೃಷ್ಟಿ ಮಾಡಿಕೊಡ್ಬೇಕು ಅಂತ ನಾವು ಮುಖ್ಯಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ, ಆಗ್ರಹ ಪಡಿಸ್ತಾ ಇದ್ದೀವಿ. ಸರ್ ಹೇಳಿ ಸರ್, ಪ್ರತಿಭಟನೆ ಉದ್ದೇಶ ಇವತ್ತು ಭ್ರಷ್ಟಾಚಾರ ಅಂದರೆ ಲೋಕಾಯುಕ್ತದವರು ಕರ್ನಾಟಕದಾದ್ಯಂತ ವಿವಿಧ ಭಾಗಗಳಲ್ಲಿ ರೈಡನ್ನು ಮಾಡ್ತಾರೆ. ಭ್ರಷ್ಟ ಅಧಿಕಾರಿಗಳು ಯಾರ್ಯಾರು ಲಂಚಗಳನ್ನ ತಗೊಂಡಿದ್ದಾರೆ ಅವರ ಮೇಲೆ ಕ್ರಮಗಳನ್ನ ತಗೊಳ್ಳೋದಕ್ಕೆ ರೈಡನ್ನು ಮಾಡಿರ್ತಾರೆ. ಅದನ್ನು ನಾವು ಟಿ ವಿಯಲ್ಲಿ ನೋಡಿರ್ತೀವಿ. ಮತ್ತು ಎರಡನೇದಾಗಿ ಆ ವಿಚಾರಗಳನ್ನ ಯಾರು ಬಳಸ್ಕೋತಾರೆ ಅಂದರೆ ಈ ರಾಜಕೀಯ ಪಕ್ಷದವ್ರು ಬಳಸ್ಕೋತಾರೆ. ರಾಜಕೀಯ ಪಕ್ಷದಲ್ಲಿ ಮುಖ್ಯವಾಗಿ ನಾವು ಹೇಳೋದಾದರೆ ಸಿದ್ದರಾಮಯ್ಯನವರು BJP ಅವಧಿಯ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ. ಆಮೇಲೆ BJPನವರು ಸಿದ್ದರಾಮಯ್ಯನವರ ಭ್ರಷ್ಟಾಚಾರದ ಅವಧಿಯ ಬಗ್ಗೆ ಮಾತಾಡ್ತಾರೆ. ಸೊ ಇಲ್ಲಿ ನೋಡಿ, ಎರಡೂ ಪಕ್ಷಗಳು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇರ್ತಾರೆ. ಆದರೆ ಭ್ರಷ್ಟಾಚಾರ ಮಾಡೋರ ಮೇಲೆ ಕ್ರಮ ತಗೊಳ್ಳೋರು ಯಾರು? ಈ ಲೋಕಾಯುಕ್ತ ರೈಡ್ ಅಂತ ಆಗುತ್ತೆ. ಆ ರೈಡ್ ಆದಮೇಲೆ ಅವ್ರ ಮೇಲೆ ಯಾವ ಕ್ರಮ ತಗೊಳ್ತಾರೆ, ಯಾವ ರೀತಿ ಅವರು ಶಿಕ್ಷೆಗೆ ಒಳಪಡ್ತಾರೆ ಅಂತ ಯಾವ ಜನಸಾಮಾನ್ಯರಿಗೂ ಗೊತ್ತಿಲ್ಲ. ಇವತ್ತು ನಾವು ಆಮ್ ಆದ್ಮಿ ಪಾರ್ಟಿಯವರು ಒತ್ತಾಯ ಮಾಡ್ತಾ ಇರೋದು ಇಷ್ಟೇ. ಇವತ್ತು ನೋಡಿ, ಲೋಕಾಯುಕ್ತದಲ್ಲಿ ಅನೇಕ ರೈಡ್ಗಳಾಗಿ ಕೇಸ್ಗಳು ಪೆಂಡಿಂಗ್ ಬಿದ್ದಿದೆ. ಆದರೆ ಯಾವುದೇ ಒಂದು ಸಕ್ಷಮ ಪ್ರಾಧಿಕಾರ ಅಂದರೆ ಆ ಇಲಾಖೆ ಯಾವ ಅಧಿಕಾರಿಗಳು ರೈಡ್ಗೆ ಒಳಗಾಗಿರ್ತಾರೆ ಅವರ ಉನ್ನತ ಮಟ್ಟದ ಒಂದು ಪ್ರಾಧಿಕಾರ ಅಂದರೆ ಅವರ ನೇಮಕಾತಿ ಮಾಡಿರ್ತಕ್ಕಂಥ ಉನ್ನತ ಮಟ್ಟದ ಪ್ರಾಧಿಕಾರದವರು ಇವರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಒಂದು ಅನುಮತಿಯನ್ನು ಕೊಡಬೇಕು. ಆದರೆ ಈ ರೀತಿಯ ಅನುಮತಿಗಳು ಇದುವರೆಗೂ ಲೋಕಾಯುಕ್ತಕ್ಕೆ ಸಿಕ್ಕೋದಿರೋದಿಲ್ಲ. ಸೊ ಇಂಥ ವ್ಯವಸ್ಥೆಯನ್ನು ನೋಡಿದ್ರೆ ನಮ್ಗೆ ಏನನ್ಸುತ್ತೆ ಅಂತ ಹೇಳಿದ್ರೆ, ಇವರು ಭ್ರಷ್ಟಾಚಾರದ ಬಗ್ಗೆ ಇವರಿಗೆ ಕ್ರಮ ತೆಗೆದುಕೊಳ್ಳೋಕ್ಕೆ ಇವರು ಒಂದು ಯಾವುದೇ ರೀತಿಯ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಳ್ತಿಲ್ಲ. ಸೊ ಇದು ಆಮ್ ಆದ್ಮಿ ಪಾರ್ಟಿ ಅವ್ರಿಗೆ ಇದಾಗಿದೆ. ಮತ್ತು ಮುಖ್ಯವಾಗಿ ನೋಡಿ, BBMPಯಲ್ಲಿ 2-3 ದಿವಸದಿಂದ ವಿಚಾರಗಳು ಬರ್ತಾರೆ ನೋಡ್ರೆ, ಭ್ರಷ್ಟರಿಗೆ ಏನಾದರೂ ಸ್ವರ್ಗ ಆಗ್ತಿದೆಯಾ ಕರ್ನಾಟಕ? ಯಾಕಂತ ಹೇಳಿದ್ರೆ ನೋಡಿ, BBMPಯಲ್ಲಿ ಒಬ್ಬ ದೇವೇಂದ್ರಪ್ಪ ಅಂತ ಅಧಿಕಾರಿ 40 ಲಕ್ಷ ಬೇಡಿಕೆ ಇರ್ತಾರೆ ಯಾವುದೋ ಒಂದು ಓಸಿಗೆ, 20 ಲಕ್ಷ ನಗದೊಂದಿಗೆ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಳ್ತಾರೆ. ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡ್ಮೇಲೆ ಅವ್ರ ಮೇಲೆ ಒಂದು ಅನುಮತಿಯನ್ನು ಕೊಡಬೇಕು ಸಕ್ಷಮ ಪ್ರಾಧಿಕಾರ. ಆ ಸಕ್ಷಮ ಪ್ರಾಧಿಕಾರ ಅನುಮತಿ ಕೊಟ್ಟಿಲ್ಲ ಅಂತ ಹೇಳಿ ಕೇಸ್ ಖುಲಾಸೆ ಆಗ್ತದೆ ಅಂದರೆ ಇವತ್ತು ಅಧಿಕಾರಿಗಳಿಗೆ ಲೋಕಾಯುಕ್ತ ಅಂತ ಹೇಳಿದ್ರೆ ಯಾವುದೇ ರೀತಿಯ ಭಯ ಇಲ್ಲ, ಯಾವುದೇ ರೀತಿಯ ಅಂಜಿಕೆ ಇಲ್ಲ. ಸೊ ಈ ರೀತಿ ಮಾಡಿರ್ತಕ್ಕಂಥದ್ದು ಯಾರು ಅಂದರೆ ಸರ್ಕಾರ ಇದರ ನೇರ ಹೊಣೆಗಾರಿಕೆಯನ್ನು ಹೊರಬೇಕಾಗ್ತದೆ. ನಾವು ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ, ದಯವಿಟ್ಟು ಈಗಾಗಲೇ ಯಾವ್ದಾವ್ದು ಪೆಂಡಿಂಗ್ ಅಲ್ಲಿದೆ ಎಲ್ಲ ಅನುಮತಿಗಳನ್ನು ಕೊಟ್ಟು ಲೋಕಾಯುಕ್ತದಲ್ಲಿ ಯಾವ ಕೇಸ್ಗಳಾಗಿದೆ ಅವ್ರಿಗೆಲ್ಲ ಯಾವುದೇ ರೀತಿ ಅಡೆತಡೆ ಇಲ್ಲದಂಗೆ ಒಂದು ಅನುಮತಿಯನ್ನು ನೀಡಿ ಭ್ರಷ್ಟ ಅಧಿಕಾರಿಗಳ ಮೇಲೆ ಕ್ರಮಗಳನ್ನ ಕೈ ತಗೊಳ್ಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಓಕೆನಾ? ಇವತ್ತು ಕಾಂಗ್ರೆಸ್ ಸರ್ಕಾರ ಅನ್ನೋದು ಒಂದು BJP ಹಿತರಕ್ಷಣಾ ವೇದಿಕೆಯಾಗಿ ಮಾರ್ಪಟ್ಟಿದೆ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ BJPಯ ಯಾರ್ಯಾರು ಕದೀಮರಿದ್ದಾರೆ, ಯಾರ್ಯಾರು ಕಳ್ಳರಿದ್ದಾರೆ, ಪ್ರತಿಯೊಬ್ಬರಿಗೂ ರಕ್ಷಣೆ ಸಿಗ್ತಾ ಇದೆ. ಒಬ್ಬ ಸಣ್ಣ ಪುಟ್ಟ BJP ಕಾರ್ಯಕರ್ತನಿಂದ ಹಿಡಿದು BJPಯಲ್ಲಿ ದೊಡ್ಡ ದೊಡ್ಡ ಫ್ರಾಡ್ ಮಾಡಿರೋರ ತನಕ ಪ್ರತಿಯೊಬ್ಬರಿಗೂ ಈ ಕಾಂಗ್ರೆಸ್ ಸರ್ಕಾರ ರಕ್ಷಣೆ ಕೊಡ್ತಾ ಇದೆ. ಇಲ್ಲಿ BJPಯವರು ಎಷ್ಟೇ ಕೆಟ್ಟದಾದಂಥ ಮಾತುಗಳನ್ನ ಆಡಲಿ, ಕೋಮುದ್ವೇಷ ಹಡಿಸುವಂಥ ಕೆಲಸ ಮಾಡಲಿ, ಕಾಂಗ್ರೆಸ್ ಸರ್ಕಾರ ಏನೂ ಆ್ಯಕ್ಷನ್ ತಗೊಳ್ಳಲ್ಲ. BJP ಸರ್ಕಾರದ ಹಗರಣಗಳ ಬಗ್ಗೆ ಕಾಂಗ್ರೆಸ್ ಸರ್ಕಾರ ತಲೆ ಕೆಡಿಸ್ಕೊಳ್ತಾ ಇಲ್ಲ. 40% ಅಂತ ಆರೋಪ ಮಾಡಿದ್ರು, ಆನಂತರ ಅದರ ಬಗ್ಗೆ ಏನೂ ಆ್ಯಕ್ಷನ್ ತಗೊಂಡಿಲ್ಲ. ನಾಮಕೆ ವ್ಯವಸ್ಥೆ ಒಂದು ಕಮಿಟಿ ಮಾಡಿದ್ದಾರೆ, ಅದು ಬಿಟ್ಟು ಬೇರೆ ಏನೂ ಮಾಡ್ತಾ ಇಲ್ಲ. ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಅನ್ನೋದು BJP ಹಿತರಕ್ಷಣಾ ವೇದಿಕೆಯಾಗಿ ಮೂಡಿ ಬಂದಿದೆ. ಇವತ್ತು ಈ ಸರ್ಕಾರವನ್ನು ಇಳಿಸಲೇಬೇಕಾಗಿದೆ. ಇದಕ್ಕೆ ಜನರು ಒಂದಾಗಬೇಕಾಗಿದೆ. ಧನ್ಯವಾದಗಳು.